ನಮಸ್ತೆ ಕರ್ನಾಟಕ. ಇವತ್ತು ನಾವು ಹೆಸರುಬೇಳೆ ಅನ್ನ ಮತ್ತು ಮಜ್ಜಿಗೆ ಸಾರನ್ನು ಹೆಂಗೆ ಮಾಡೋದಂತ ಕಲಿಯೋಣ. ಇದನ್ನು ನಮ್ಮ ಅಜ್ಜಿಯಿಂದ ಕಲ್ತಿರೋದು. ನಂಗೆ ಇದು ಕಟ್ಟರೆ ಭಾಳ ಇಷ್ಟ. ಇದಕ್ಕೆ ನಾವು 2 ಲೋಟ ಅಕ್ಕಿನ ಮುಂಚೆನೇ ತೊಳೆದು ನೆನೆ ಇಟ್ಕೋಬೇಕು. ಅರ್ಧ ಲೀಟ್ರ್ ಮಜ್ಜಿಗೆ ತೊಗೋಬೇಕು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು, ಮನೇಲಿ ಮಾಡಿಟ್ಕೊಂಡಿರೋಂಥ ಮಸಾಲೆ, 1 ಕಪ್ ಹೆಸರುಬೇಳೆ, ಪುಟಾಣಿ ಹಿಟ್ಟು, ಎಣ್ಣೆ. ಇದನ್ನೆಲ್ಲ ಈಗ ನಾವು ಸ್ಟಾರ್ಟ್ ಮಾಡೋಣ. ಈಗ ಒಂದು ಕುಕ್ಕರ್ನಾಗ ಎಣ್ಣೆ ಹಾಕ್ಕೊಂಡು ಕಾಯ್ಕೊಂಡು ಇಟ್ಕೋಬೇಕು. ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾವು ಈರುಳ್ಳಿನ ಹಾಕ್ಕೋಬೇಕು. ಒಂದು 2 ಈರುಳ್ಳಿ ಆದರೆ ಸಾಕು. ನಿಮಗಿಷ್ಟ ಆದರೆ ಇನ್ನೊಂದು ಹಾಕೋರಿ, ಸಣ್ಣದು. ಈಗ ನೋಡ್ರಿ, ಈರುಳ್ಳಿ ಹಾಕಿನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಕೈ ಆಡಿಸ್ಕೋಬೇಕು. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋಬೇಕು. ಈಗ ನಾ 2 ಲೋಟ ಅಕ್ಕಿಗೆ 1 ಕಪ್ಪಿನಷ್ಟು ಹೆಸರು ಬೇಳೆನ ಸೇರ್ಸಾಕತ್ತೀನಿ. ಈಗ ಹೆಸರು ಬೇಳೆನೂ ಹಾಕಿ ಕೈ ಆಡಿಸ್ಕೋಬೇಕು. ಇದನ್ನ ಹಾಕೊಂಡ ತಕ್ಷಣ ಇದಕ್ಕೆ ಅರಿಶಿನ ಮತ್ತು ಮನೇಲಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಮತ್ತು ಉಪ್ಪನ್ನು ಹಾಕೋಬೇಕು. ಈ ಮಸಾಲೆ ತುಂಬ ಒಳ್ಳೆಯದು. ಜಾಸ್ತಿ ಏನು ಮಸಾಲೆ ಪುಡಿ ಇರಲ್ಲ ಇದ್ರೊಳಗೆ. ಹೇಳ್ತೇವೆ ಒಂದು ಸತಿ ಅದನ್ನೂ ವಿಡಿಯೋ ಮಾಡಿ ಕೊಡ್ತೇನೆ ನಿಮಗೆ. ಈಗ ಕರಿಬೇವು ಸೇರಿಸಿ ಕೈ ಆಡಿಸ್ಕೋಬೇಕು. ಸ್ವಲ್ಪ ಕೈ ಆಡಿಸಿದ ತಕ್ಷಣ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಮಾತ್ರ ಹಾಕಬೇಕು, ನೀರು ಹಾಕಬಾರ್ದು. ಅಕ್ಕಿನ ಒಗ್ಗರಣೆ ಒಳಗೆ ಹಾಕಿ ಹುರುಕ್ಕೋಬೇಕು. ಹುರ್ಕೊಂಡ್ರೆ ಅಕ್ಕಿ ಉದುರು ಅನ್ನ ಆಗತ್ತೆ. ನೀರು ಸೇರಿಸ್ಕೊಂಡ್ರೆ ಆಗತ್ತೆ, ಬಟ್ ಅದ್ರ ಟೇಸ್ಟ್ ಬೇರೆ ಕೊಡತ್ತೆ. ಈ ಥರ ಕಲಸಾದ್ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಿಡಬೇಕು. ಈಗ ನಾವು ಮಜ್ಜಿಗೆ ಸಾರಿಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. 1 ಬಟ್ಲು ಪುಟಾಣಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಗಂಟಾಗದೇ ಇರೋ ಥರ ಪೂರ್ತಿ ನೀರಾಗಿ ಕಲಸಿ ರೆಡಿ ಮಾಡಿಟ್ಕೋಬೇಕು. ನೋಡ್ರಿ ಈ ಥರ. ಈಗ ಸಾರಿಗೆ ಬೇಕಾಗಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ಜಜ್ಜಿಟ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಜಜ್ಜಿಟ್ಕೋರಿ. ನೋಡ್ರಿ ಈ ಥರ ಜಜ್ಜಿಟ್ಕೋಬೇಕು. ಜಾಸ್ತಿ ಸಣ್ಣ ಆಗಬಾರ್ದು. ಈಗ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಚಟಪಟ ಅನ್ಸೋವರೆಗೂ ಹುರುಕ್ಕೋಬೇಕು. ಚಟಪಟ ಅಂದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿನ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಹುರುಕ್ಕೋಬೇಕು. ಈಗ ಲಾಸ್ಟಿಗೆ ಕರಿಬೇವನ್ನ ಹಾಕೋಬೇಕು. ಕರಿಬೇವು ಲಾಸ್ಟಿಗೆ ಹಾಕಿದ್ರೆ ಅದು ಗ್ರೀನ್ ಕಲರನ್ನು ಬಿಡಲ್ಲ. ಮುಂಚೆನೇ ಹಾಕಿದ್ರೆ ಅದು ಕಪ್ಪು ಹೊಡೆದು ಬಿಡ್ತೈತಿ. ಈಗ ಹಾಕಿದ್ರೆ ಅದು ಗ್ರೀನ್ ಕಲರ್ ಆಗೇ ಇರ್ತೈತಿ. ಈಗ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಕೈ ಆಡಿಸ್ಕೊಂಡು ಇದಕ್ಕೆ ನಾವು ಕಲಸಿಟ್ಕೊಂಡಿರೋಂಥ ಪುಟಾಣಿ ಹಿಟ್ಟನ್ನು ಸೇರಿಸ್ಕೋಬೇಕು. ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಂಡ ತಕ್ಷಣ ಕೈ ಬಿಡಬಾರ್ದು, ಕೈ ಆಡಿಸ್ಕೊತಾನೆ ಇರಬೇಕು. ಸ್ವಲ್ಪ ಫ್ಲೋನ ಕಡಿಮೆ ಇಟ್ಕೋಬೇಕು. ನೋಡ್ರಿ ಈ ಥರ ಗಟ್ಟಿ ಆಗೋವರೆಗೂ ಕೈ ಆಡಿಸ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಮಜ್ಜಿಗೆನ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹೆಸರು ಬೇಳೆಯಿಂದ ಮಾಡಿರೋದಕ್ಕೆ ಇದು ಹೀಟ್ ಆಗಿರೋರಿಗೆ ಭಾಳ ಒಳ್ಳೆಯದು. ಆರಾಮಿರ್ಲಾರ್ದವ್ರಿಗೂ ಭಾಳ ಚಲೋ ಅನ್ನಿಸ್ತೈತಿ, ಟೇಸ್ಟ್ ಅನ್ನಿಸ್ತೈತಿ. ಮಾಡಿಕೊಂಡು ತಿಂದು ನೋಡ್ರಿ ಹೆಂಗಿತ್ತಂತ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.